ಬೆಂಗಳೂರು ಮಹಾಮಳೆಗೆ ಈವರೆಗೂ 3 ಸಾವನ್ನಪ್ಪಿದ್ದಾರೆ. ನಿನ್ನೆ ರಾತ್ರಿ ಬಿಟಿಎಂ ಲೇಔಟ್ನ ಎನ್ಎಸ್ ಪಾಳ್ಯದ ಮಧುವನ್ ಅಪಾರ್ಟ್ಮೆಂಟ್ನಲ್ಲಿ ನೀರು ತೆರವು ವೇಳೆ ಇಬ್ಬರು ಕರೆಂಟ್ ಶಾಕ್ಗೆ ಬಲಿಯಾಗಿದ್ರು. ಸಂಜೆ ಭೇಟಿ ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಪರಿಶೀಲನೆ ನಡೆಸಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಜೊತೆಗೆ ತಲಾ 5 ಲಕ್ಷ ಪರಿಹಾರ ಘೋಷಿಸಿದ್ರು. ಅಲ್ಲದೆ ಇನ್ನು ಮುಂದೆ ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್ ಮಾಡುವಂತಿಲ್ಲ, ಗ್ರೌಂಡ್ ಫ್ಲೋರ್ನಲ್ಲಿ ಪಾರ್ಕಿಂಗ್ಗೆ ವ್ಯವಸ್ಥೆ ಮಾಡಬೇಕು. ಈ ಬಗ್ಗೆ ಕಾನೂನು ತರ್ತೇವೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಮುಂದಕ್ಕೆ ಇಂಥ ಪ್ರದೇಶಗಳಲ್ಲಿ ಯಾರಿಗೂ ಕೂಡ ಬೇಸ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಕೊಡಬಾರ್ದು. ಇದಕ್ಕೊಂದು ಕಾನೂನೇ ತರ್ತೀನಿ ನಾನು. ಏನಾದರೂ ಮೇಲ್ಗಡೆ ಮಾಡ್ಕೊಳ್ಳಿ, ಬೇಸ್ಮೆಂಟ್ ಮಾಡದೆ ಕಾರ್ ಪಾರ್ಕಿಂಗ್ ಎಲ್ಲ ಫಸ್ಟ್ ಗ್ರೌಂಡ್ ಫ್ಲೋರಲ್ಲೇ ಮಾಡಿಕೊಂಡು ಬೇರೆ ಮನೆಗಳ ಮೇಲ್ಗಡೆ ಇರಲಿ ಅಂತೇಳಿ. ಏಕೆಂದರೆ ಎಲ್ಲ ಕಡೆ ಈ ಥರ ಪಂಪ್ ಹಾಕ್ಕೊಂಡು ನೀರು ಮುಚ್ಕೊಳ್ಳೋದು ಮಾಡೋದು ಎಲ್ಲ ಕೂಡ ನಿನ್ನೆ ರಾಜರಾಜೇಶ್ವರಿ ನಗರದಲ್ಲೂ ನಾನು ಇದನ್ನು ಗಮನಿಸಿದ್ದೀನಿ. ಇದಕ್ಕೊಂದು ಮುಂದಿನ ಸ್ವಲ್ಪ ದಿನದಲ್ಲೇ ಇದಕ್ಕೊಂದು ಎಲ್ಲ ಚರ್ಚೆ ಮಾಡಿಬಿಟ್ಟು ಟೌನ್ ಪ್ಲಾನಿಂಗಲ್ಲಿ ಒಂದು ಹೊಸ ಕಾನೂನನ್ನೇ ತರ್ತೀನಿ. ಇದು ಹಿಂದೆ ಒಂದು 30 ವರ್ಷದಿಂದ BDO ಅವರು ಈ ಲೇಔಟ್ ಕೂಡ ಮಾಡಿದ್ದಾರೆ.